ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂಡ್ ಈಗ 3 o'clock ಆಗಿದೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಡ್ ಬೆಳಗ್ಗೆಯಿಂದ ಏನೇನಾಯ್ತು ಅದೆಲ್ಲ ನೋಡ್ಕೊಂಡ್ ಬನ್ನಿ, ಆಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್. ಆ್ಯಂಡ್ ನೆಕ್ಸ್ಟ್ ಗೈಸ್, ಇಲ್ಲಿ ಮಮ್ಮಿ ರಂಗೋಲಿ ಹಾಕ್ತಿದ್ರು. ಸೊ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಒಳಗಡೆ ಹೋಗಿ ಕ್ಯಾಮ್ರಾ ತೊಗೊಂಡು ಬಂದೆ. ಆ್ಯಂಡ್ ಇಲ್ಲಿ ಡಾಗಿ ಕೂಡ ನಮ್ಮ ಡ್ಯಾಡಿ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಸಿದ್ರು. ಸೊ ಅದಕ್ಕೆ ಅದನ್ನು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಇವಾಗ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಸ್ವಲ್ಪ ಯುನೀಕಾಗಿ ಟ್ರೈ ಮಾಡೋಣ ಅಂತ ಮಮ್ಮಿ ಕಳಶಿ ಹಾಕ್ಬಿಟ್ಟು ಮತ್ತು ಹೂವು ಹಾಕ್ಬಿಟ್ಟು ಅದರ ಸುತ್ತಲೂ ಒಂದು ರೌಂಡ್ ಹಾಕ್ಬಿಟ್ಟು ಈ ಥರ ಮಾಡಿದ್ದಾರೆ ಮಮ್ಮಿ. ಸೊ ಅದಕ್ಕೆ ಕಲರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ, ಸೂಪರಾಗಿತ್ತು. ಸೈಡ್ಸಲ್ಲಿ ಲೋಟಸ್ ಫ್ಲವರ್ ಕೂಡ ಹಾಕಿದ್ರು. ಇಷ್ಟು ಬೆಳಗ್ಗೆನೇ ಮಾಡಿದರು. ಸೊ ನಾನು ಬೆಳಗ್ಗೆ ಎದ್ದು ಬರೋಷ್ಟೊತ್ತಿಗೆ ಮಮ್ಮಿ ಇದೆಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಸ್ನಾನ ಮಾಡಿ ಕೆಳಗಡೆ ಹಿಡಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 7 o'clock ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಿಗೆ ಮಮ್ಮಿ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನೆಕ್ಸ್ಟ್ ಬಂದರೆ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ. ಸೊ ಪಲಾವ್ ಬಂದುಬಿಟ್ಟು ಮಶ್ರೂಮ್ಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ. ಎಲ್ಲ ಕಟ್ ಮಾಡಿ ಇಟ್ಟಿದ್ರು ನಾನು ಬರೋಷ್ಟೊತ್ತಿಗೆ. ಆ್ಯಂಡ್ ನಾನು ಬೆಳಗ್ಗೆನೇ ಸ್ನಾನ ಮಾಡಿದ್ದೆ. ಕೂದಲಿನ್ನೂ ಡ್ರೈ ಆಗಿರಲಿಲ್ಲ, ಅಷ್ಟು ಬೇಗ ನಾಟ್ ಹಾಕ್ಕೊಂಡಿದ್ದೆ. ಕೂದಲು ಹಂಗೆ ಬಿಟ್ಟರೆ ಅಡುಗೆ ಮನೇಲಿ ಕೂದಲೆಲ್ಲ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೂದಲು ಬಿಟ್ಟಿರಲಿಲ್ಲ, ಹಂಗೆ ಸ್ವಲ್ಪ ನಾಟ್ ಹಾಕ್ಕೊಂಡು ಆಮೇಲೆ ಹೋಗಿ ಎಲ್ಲ ಡ್ರೈ ಮಾಡಿಕೊಂಡೆ. ಸೊ ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ಮತ್ತು ಅದ್ರ ಜೊತೆಗೆ ಪಾಯಸ ಕೂಡ ಮಾಡಿದ್ದೆ. ಸೊ ಯಾವ ಪಾಯಸ? ಪಾಸ್ತಾ, ಮ್ಯಾಕ್ರೋನಿ ಪಾಸ್ತಾ ಅಲ್ಲಿ ಪಾಯಸ ಮಾಡಿದ್ದೆ. ಟೇಸ್ಟಿಯಾಗಿ ಚೆನ್ನಾಗಿತ್ತು. ಮನೆಯಲ್ಲೇ ಮಾಡಿದ್ದ ಬಾದಾಮ್ ಪೌಡರಲ್ಲಿ ಮಾಡಿದ್ದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪಲಾವ್ ಕೂಡ ಈಗ ಬಾಯ್ಲ್ ಆದರೆ ಅದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ಬೇಕು. ಜೊತೆಗೆ ಇಲ್ಲಿ ಮ್ಯಾಕ್ರೋನಿ ಪಾಸ್ತಾ ಕೂಡ ಬಾಯ್ಲ್ ಆಗ್ತಾಯಿದೆ. ಫಸ್ಟ್ ಪಾಸ್ತಾನ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಮಾಡೋದು. ನೋಡಿ ಈ ಥರ ಶೆಲ್ಸ್ ಟೈಪ್ ಇದೆ ಇದು, ಆ ಟೈಪ್ ಪಾಸ್ತಾ. ಸೊ ಈಗ ಕುಕ್ಕರ್ ವಿಸಿಲ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಹಾಕಿದ್ರೆ 1 ವಿಸಿಲ್ ಹಾಕಿದ್ರೆ ಮುಗಿಯುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿಗೆ ಡ್ರೈ ಫ್ರೂಟ್ಸ್ ಮತ್ತು ಆಯಿಲೆಲ್ಲ ಗೀ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಮತ್ತು ಈಗ ಪಾಯಸ ಒಳಗಡೆ ಆ್ಯಡ್ ಮಾಡಿದ್ದೀನಿ. ಸೊ ಪಾಯಸ ತುಂಬ ಟೇಸ್ಟಿಯಾಗಿ ಸೂಪರಾಗಿತ್ತು. ಆ್ಯಂಡ್ ಇಲ್ಲಿ ಪಲಾವ್ ಕೂಡ ರೆಡಿಯಾಗಿದೆ, ತುಂಬ ಚೆನ್ನಾಗಿತ್ತು. ಸೊ ಲಾಸ್ಟ್ ಟೈಮ್ ಮಾಡಿದ್ದೆ ಅಲ್ವಾ, ಸೊ ಅದೇ ಪಲಾವ್ ತಿರ್ಗಾ ಮಾಡಿದೆ. ನಾವು ಯೂಶ್ವಲಿ ಗ್ರೀನ್ ಕಲರ್ ಪಲಾವ್ ಮಾಡೋದು, ಬಟ್ ಈ ಥರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನು ಟ್ರೈ ಮಾಡಿದೆ. ಆ್ಯಂಡ್ ದಿಸ್ ವಾಸ್ ಮೈ ಬ್ರೇಕ್ಫಾಸ್ಟ್. ಪಾಯಸ ಮತ್ತು ಮೊಸರು ಬಜ್ಜಿ ಜೊತೆಗೆ ಪಲಾವ್. ಆ್ಯಂಡ್ ಮಮ್ಮಿ ಇಲ್ಲೇನೋ ಇದೆಲ್ಲ ರೆಡಿ ಮಾಡ್ತಾಯಿದ್ರು. ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ದೇವರಿಗೆ ಲೋಟಸ್ ಇಡಬೇಕಲ್ವಾ, ಸೊ ಅದಕ್ಕೆ ಲೋಟಸ್ ಕೂಡ ರೆಡಿ ಮಾಡ್ತಿದ್ರು. ಆ್ಯಂಡ್ ನಾವು ಯೂಶ್ವಲಿ ದೇವ್ರ ಮನೆಯಲ್ಲಿ ದೇವ್ರನ್ನ ಇಡೋದಾಗಲಿ ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಲಕ್ಷ್ಮಿನ ಕೂರಿಸ್ತಾರೆ. ಸೊ ಆ ಥರ ಎಲ್ಲ ನಾವು ಮಾಡೋಂಗಿಲ್ಲ, ಅಂದರೆ ನಮ್ಮ ಮನೇಲಿ ಆ ಥರ ಪದ್ಧತಿ ಎಲ್ಲ ಇಲ್ಲ. ಸೊ ಅದಕ್ಕೆ ನಾವು ಅದನ್ನು ಮಾಡೋದಿಲ್ಲ. ಆ್ಯಂಡ್ ಅದಾಯಿತು. ನೆಕ್ಸ್ಟ್ ಇಲ್ಲಿ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ದಾರೆ. ಅಂದರೆ ಫ್ಲವರ್ ಪೆಟಲ್ಸ್ನೆಲ್ಲ ಕಿತ್ಬಿಟ್ಟು ವಾಟರ್ ಪೌಂಡ್ಗೆ ಹಾಕ್ತಿದ್ದಾರೆ. ಆ್ಯಂಡ್ ನಾವು ಈ ವರ್ಷ ಹಬ್ಬ ಮಾಡೋಂಗಿಲ್ಲ, ಯಾಕಂದರೆ ನಮ್ಮ ತಾತ ತೀರೋದ್ರು. ಸೊ ಅದರಿಂದ 1 ವರ್ಷ ಹಬ್ಬ ಮಾಡೋದಿಲ್ಲ. ಉಗಾದಿ ಹಬ್ಬದಿಂದ ದೀಪಾವಳಿ ಹಬ್ಬ ಗಂಟ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಹಬ್ಬ ಕೂಡ ಏನು ಮಾಡಿಲ್ಲ, ಜಸ್ಟ್ ಸಿಂಪಲ್ಲಾಗಿ. ಮತ್ತು ಒಬ್ಬಟ್ಟು ಕೂಡ ಏನು ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಹಬ್ಬ ಎಲ್ಲ ಆದಮೇಲೆ ಒಬ್ಬಟ್ಟೆಲ್ಲ ಮಾಡ್ತೀವಿ. ಸೊ ಅದಕ್ಕೆ ಮೊನ್ನೆ ಕೂಡ ಮಾಡಿದ್ವಿ ಅಲ್ವಾ, ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಆ್ಯಂಡ್ ಈಗ ಫುಲ್ ಇದೆಲ್ಲ ರೆಡಿ ಆಯಿತು. ಸೊ ಬನ್ನಿ ಔಟ್ಲುಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಬಂದಿದ ತಕ್ಷಣ ಇಲ್ಲಿ ಬುದ್ಧ ಸ್ಟ್ಯಾಚು ಮುಂದೆ ಕೆಳಗಡೆ ತುಳಸಿ ಪಾಟಲ್ಲಿ ಹೂವು ಹಾಕಿ ಇಟ್ಟಿದ್ದಾರೆ ಮಮ್ಮಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಇವಾಗ ಒಳಗಡೆ ಹೋದರೆ ಇಲ್ಲೇನೋ ಇವರೆಲ್ಲರೂ ಆಟ ಆಡ್ಕೊಂಡಿದ್ದಾರೆ. ಅದರಲ್ಲಿ ನೋಡಿ ಇವು ಚಿಕ್ಕವನು ಎಷ್ಟು ತೀಟ ಇದ್ದಾನೆ ಅಂತ. ಇಲ್ಲಲ್ಲ ಬಿಡು. ಪಾಪು ಸೇ ಹಾಯ್. ಪಾಪು ಪಾಪು ದಾದಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೆ. ಮಾಡಿತ್ತು ಮಮ್ಮಿ. ಲೆಟ್ಸ್ ಗೋ ಇನ್ಸೈಡ್. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ದೇವ್ರ ಮನೆ ಕೂಡ ಕ್ಲೀನಾಗಿ ನೀಟಾಗಿ ಪೂಜೆ ಎಲ್ಲ ಮಾಡಿ ರೆಡಿ ಆಗಿತ್ತು. ಸೊ ಟೈಮ್ ಈಗ 1 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ.
ಒಳಗಡೆ ಹೋದರೆ ದೇವರಿಗೆ ನಾರ್ಮಲಾಗಿ ಯಾವ ಥರ ಎವ್ರಿ ವೀಕ್ ಮಾಡ್ತಿರೋ ಸೊ ಅದೇ ಥರ ಪೂಜೆ ಮಾಡಿದ್ವಿ. ಇಲ್ಲಾಂದರೆ ಸ್ಪೆಷಲಾಗಿ ಸೀರೆ ಇಡ್ತಾರೆ, ಸೀರೆ ಮತ್ತು ಕಾಸು ಎಲ್ಲ ಇಡ್ತಾರೆ ಈ ಹಬ್ಬಕ್ಕೆ. ಸೊ ನಾವು ಅದೇ ರೀತಿ ಮಾಡೋದು, ಬಟ್ ಈ ಟೈಮ್ ಮಾಡಿರಲಿಲ್ಲ. ಆ್ಯಂಡ್ ಈ ಹಬ್ಬಕ್ಕೆ ಮೇಯ್ನ್ ದೇವರನ್ನ ಕೂರಿಸ್ತಾರೆ, ಬಟ್ ನಮ್ಮ ಮನೇಲಿ ಆ ಸಂಪ್ರದಾಯ ಅಥವಾ ಪದ್ಧತಿ ಅದೆಲ್ಲ ಇಲ್ಲ. ಸೊ ಅದಕ್ಕೆ ಇಷ್ಟೇ ನಾವು ಮಾಡಿದ್ದ ಪೂಜೆ. ಸೊ ಗೈಸ್, ನೋಡಿದ್ರಲ್ವಾ ನಾವು ಯಾವ ಥರ ಪೂಜೆ ಮಾಡಿದ್ವಿ ಮತ್ತು ಏನೇನಾಯಿತು ಇವತ್ತು ಅಂತ. ಸೊ ಈ ವ್ಲಾಗ್ ನನಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. So meet you all in my next vlog.